ಹುಲಿಯ ಉಸಿರಾಟ ವ್ಯಾಘ್ರಾಸನವನ್ನ ಮಾಡ್ತೀವಿ. ಸೊ ವ್ಯಾಘ್ರಾಸನ ಅಂದ್ರೆ ಹುಲಿಯ ಉಸಿರಾಟಕ್ಕೆ ಸ್ಥಿತಿಯಲ್ಲಿ ನಿಲ್ಬೇಕು. ನಾವು ಹುಲಿಯನ್ನ ಪ್ರಾಣಿಗಳನ್ನ ನೋಡಿದಾಗ ಹೇಗೆ ಉಸಿರಾಡುತ್ತೆ ಅಂತ ಗಮನಿಸೋದನ್ನ ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಅವುಗಳ ಉಸಿರಾಟ ಪ್ರಕ್ರಿಯೆ ಹೇಗಿರುತ್ತೆ, ಶರೀರದ ಯಾವ ಭಾಗ ಮೂವ್ಮೆಂಟ್ ಆಗುತ್ತೆ. ಈಗ ನಾವು ಉಸಿರಾಡ್ಬೇಕಾದ್ರೆ ಹೊಟ್ಟೆ ಆಗುತ್ತೆ, ಎದೆ ಆಗುತ್ತೆ ಚಲನೆ, ಶೋಲ್ಡರ್ ಆಗುತ್ತೆ. ಹಾಗೆ ಮಕ್ಕಳಲ್ಲಿ ಆ ವಿಚಾರವನ್ನ ಗಮನಿಸಕ್ಕೆ ಹೇಳ್ಬೇಕು. ಸೊ ಹುಲಿಯ ಉಸಿರಾಟವನ್ನ ಇವಾಗ ನಾವು ತಗೊಳ್ತೀವಿ. ಇದನ್ನ ಮಾರ್ಜಾಲಾಸನ ಅಂತಾನೂ ಕರೀತಾರೆ, ಕ್ಯಾಟ್ ಕೌ ಫೋಸ್ ಅಂತಾನು ಕರೀತಾರೆ. ಎಲ್ಲ ಒಂದೇನೆ, ಸೇಮ್ ಇದೇ ಆಗಿರುತ್ತೆ. ಆದ್ರೆ ಇದಕ್ಕೆ ಅಳತೆ ತಗೊಳ್ಳೋ ಅವಶ್ಯಕತೆ ಇರುತ್ತೆ. ಮಂಡಿಗಳ ಮಧ್ಯೆ ಚೆನ್ನಾಗಿ ಅಂತರ ಇರಬೇಕು. ಎಷ್ಟು ಅಂತರವನ್ನು ಇಟ್ಕೋಬೇಕು? ಒಂದು ಮೊಣಕೈ ಗ್ಯಾಪ್ ಅನ್ನ ಮಂಡಿಗಳ ಮಧ್ಯೆ ಇಟ್ಕೋಬೇಕು ನಾವು ಯಾವಾಗ್ಲೂ. ಅಂದ್ರೆ ಈ ಮೊಣಕೈಯ ಗಂಟು ಏನಿದೆ ಮಂಡಿಯ ಹೊರಭಾಗಕ್ಕೆ, ಈ ಬೆರಳಿನ ತುದಿ ಮಂಡಿಯ ಹೊರಭಾಗಕ್ಕೆ ಈ ರೀತಿ ಟಚ್ ಆಗುವಾಗ ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲ ಮಂಡಿಗಳ ಮಧ್ಯೆ ಇಟ್ಕೋಬೇಕು. ಸೊ ಅದನ್ನೇ ಕೈ ಮುಂದಕ್ಕೂ ಕೂಡ ಅದೇ ರೀತಿ ಇಟ್ಕೋಬೇಕು. ಮುಂದಕ್ಕದಷ್ಟು ಅಲ್ಲದೆ, ಈಗ ಮಂಡಿಯ ಗಂಟಿಗೆ ಸ್ಪರ್ಶ ಆಗಿದೆ ಮೊಣಕೈ ಗಂಟು, ಅಷ್ಟಲ್ಲದೆ ಮುಂದಕ್ಕೆ ಒಂದು ಪಾಮ್ ಎಕ್ಸ್ಟ್ರಾ ಇಟ್ಕೋಬೇಕು. ಅವಾಗ ನಮಗೆ ಬಾಡಿ ಪ್ರಪೋರ್ಷನ್ ಕರೆಕ್ಟ್ ಆಗಿ ಬರುತ್ತೆ, ಅಳತೆ ಸಿಗುತ್ತೆ. ಸೊ ಪೃಷ್ಠವನ್ನ ನೆಲದಿಂದ ಹಾಗೆ ಕಾಲುಗಳಿಂದ ಎತ್ತಬೇಕು. ಪಾದದ ಭಾಗವನ್ನು ಕೂಡ ಅದೇ ನೇರಕ್ಕೆ ಅಗಲಿಸ್ಕೋಬೇಕು. ಪಾದ ಮಲಗಿಸಿದ್ರೆ ಒಳ್ಳೇದು, ಉತ್ತಮ. ಪಾದದ ಭಾಗ ಮಲಗಿಸಿರ್ಬೇಕು. ಈ ಸ್ಥಿತಿಯಲ್ಲಿ ನಿಲ್ಲಿಸ್ಕೊಂಡು ಉಸಿರಾಟವನ್ನ ತಗೊಳ್ತಾ ಬರ್ತೀವಿ. ಇಲ್ಲಿ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಸೀಲಿಂಗ್ ಅನ್ನ ನೋಡ್ತೀವಿ ನಾವು. ಅವಾಗ ಬೆನ್ನು ಹಳ್ಳ ಆಗತ್ತೆ. ಮಕ್ಕಳಿಗೆ ಹೇಳ್ಬೇಕು ಕಾನ್ವೆಕ್ಸ್ ಮಾಡಬೇಕು ನಮ್ಮ ಸ್ಪೈನ್ ಅನ್ನ ಅಂತ ಹೇಳ್ಬೇಕು. ಇನ್ಹೇಲ್ ಮಾಡ್ತಾ ಎದೆ ವಿಶಾಲ ಆಯ್ತು, ಹೊಟ್ಟೆ ಉಬ್ಬಿಸ್ಕೊಳಕ್ಕಾಯ್ತು, ಸೀಲಿಂಗ್ ಅನ್ನ ಮೇಲೆ ಛಾವಣಿಯನ್ನ ನೋಡ್ತಾ ಇದ್ದೀನಿ. ಎಕ್ಸೇಲ್ ಮಾಡ್ತಾ ಬೆನ್ನನ್ನ ಹಾಂಚ್ ಬ್ಯಾಕ್ ಗೂನು ಮಾಡ್ತಾ ಇದ್ದೀನಿ, ಎತ್ತುತ್ತಾ ಇದ್ದೀನಿ. ಯಾತಕ್ಕೋಸ್ಕರ ಹೇಳ್ಬೇಕು? ನೇವಲ್ ರೀಜನ್ ಅನ್ನ ನೋಡ್ಬೇಕು ನಾವು. ಅಂದ್ರೆ ಹೊಕ್ಕುಳದ ಭಾಗವನ್ನ ನೋಡ್ಬೇಕು ಅಂದಾಗ ನಾವು ಎತ್ತಬೇಕಾಗುತ್ತೆ ಬೆನ್ನನ್ನ. ಬೆನ್ನಿನ ಪೋರ್ಷನ್ ಕಾನ್ಕೇವ್ ಆಯ್ತು, ಉಬ್ಬುತ್ತು ಬೆನ್ನು. ಈಗ ಮತ್ತದೇ ರೀತಿ ಇನ್ಹೇಲ್, ಕಾನ್ವೆಕ್ಸ್ ಆಫ್ ಯುವರ್ ಬ್ಯಾಕ್, ಸ್ಪೈನ್ ಕಾನ್ವೆಕ್ಸ್ ಆಯ್ತು, ಬೆನ್ನು ಹಳ್ಳ ಆಯ್ತು, ಗಮನಿಸಿ. ಎಕ್ಸೇಲ್, ಹೊಟ್ಟೆ ಎದೆಯ ಭಾಗ ಒಳಕ್ ಹೋಯ್ತು, ಬೆನ್ನು ಗೂನಾಯ್ತು. ಸಾಕು, ರಿಲ್ಯಾಕ್ಸ್. ಈ ರೀತಿಯಲ್ಲಿ ಹುಲಿಯ ಉಸಿರಾಟವನ್ನ ಎಷ್ಟು ಕೂಡ ತಗೋಬಹುದು. ನಮ್ಗೆ ಎಷ್ಟು ಸಮಯ ಇರುತ್ತೋ ಅಷ್ಟು, ಎಷ್ಟು ಇಂಟ್ರೆಸ್ಟ್ ಇಂದ ಮಾಡಕ್ಕೆ ನಮ್ಗೆ ಅನ್ಸುತ್ತೋ ಅಷ್ಟು ಹೊತ್ತು, ಮೂಡಿದ್ದಷ್ಟು ಹೊತ್ತು ನಾವು ಅಭ್ಯಾಸವನ್ನ ತಗೋಬಹುದು. ಈಗ ಅದೇ ರೀತಿ ಸಿಂಹಾಸನವನ್ನ ಮಾಡ್ತೀವಿ. ಸಿಂಹಾಸನದಲ್ಲಿ ಉಸಿರಾಟ ಇದು ಗರ್ಜಿಸುವ ರೀತಿ, ಮತ್ತೆ ವಿಗೋರಸ್ ಆಗಿ ಮಾಡುವಂತ ಅಭ್ಯಾಸ, ಸ್ವರ ಸಾಧನೆಗೆ ಚೆನ್ನಾಗಿರುವಂತ ಅಭ್ಯಾಸ. ಕಫದೋಷ ಇದ್ರೆ ನಮ್ಮಲ್ಲಿ ನಿವಾರಣೆ ಮಾಡೋದು. ಆಮೇಲೆ ಆಗ್ಲೇ ತಿಳಿಸಿದಂಗೆ ನಾಯಿ ಉಸಿರಾಟದಲ್ಲಿ ಇದ್ದ ಹಾಗೆ ಬಾಯಿಯ ದುರ್ವಾಸನೆ ಹೋಗಕ್ಕೆ ಚೆನ್ನಾಗಿರುವಂತ ಅಭ್ಯಾಸವನ್ನ ಮಾಡ್ತೀವಿ. ಅದಕ್ಕೆ ನಾವು ಕಾಲುಗಳಲ್ಲಿ ಪದ್ಮಾಸನವನ್ನು ಹಾಕೊಂಡು ಮಾಡ್ಬೇಕಾಗತ್ತೆ. ಸೊ ಕಾಲಿನ ಭಾಗದಲ್ಲಿ ನಿಧಾನಕ್ಕೆ ಒಂದೊಂದೇ ಕಾಲುಗಳನ್ನ ಎತ್ತಿ ಪದ್ಮಾಸನ ಸ್ಥಿತಿಗೆ ಹಾಕೋಬೇಕಾಗುತ್ತೆ. ನಮ್ಗೆ ಗೊತ್ತಿದೆ ಚಿರಪರಿಚಿತ ಪದ್ಮಾಸನ ಹಾಕೋದು ಹೇಗೆ ಅಂತ ನಾವು ನೋಡಿದೀವಿ ಈ ಮುಂಚಿನ ಎಪಿಸೋಡ್ಗಳಲ್ಲಿ. ಈಗ ಈ ಸ್ಥಿತಿಯಿಂದ ನಿಧಾನಕ್ಕೆ ಪೃಷ್ಠಭಾಗವನ್ನ ಎತ್ತಿ ಮಂಡಿ ಮೇಲೆ ಬಂದು ಕೈ ಸಹಾಯ ತಗೊಳ್ಳೋಣ, ಕೈ ಸಪೋರ್ಟ್ ತಗೊಂಡು ಹೋಗೋಣ. ಮಕ್ಳಿಗೆ ಮಾಡಕ್ ಕಷ್ಟ, ಹಾಗಾಗಿ ನಡ್ಕೊಂಡು ಎರಡು ಹೆಜ್ಜೆ ಹೋಗ್ತಾ ನಿಧಾನಕ್ಕೆ ಶರೀರವನ್ನ ಮಲಗಿಸೋದು. ಹೊಟ್ಟೆಯ ಭಾಗ ಮುಖ್ಯವಾಗಿ ನೆಲ ಸ್ಪರ್ಶ ಆಯ್ತು. ಪಾದಗಳು ಚುಚ್ಚುತ್ತಾ ಇರುತ್ತೆ ಅರೆಗಳಿಗೆ, ಸ್ವಲ್ಪ ಹೊತ್ತು ಅರೆ ಕ್ಷಣ ಇರ್ಲಿ. ಈಗ ಎತ್ತದಾಗ ಸ್ವಲ್ಪ ಸರಿ ಹೋಗುತ್ತೆ. ಎರಡು ಹಸ್ತವನ್ನ ಎದೆ ಅಕ್ಕಪಕ್ಕ ಇಟ್ಟು ನಿಧಾನಕ್ಕೆ ಅಪ್ಪರ್ ಪಾರ್ಟ್ ಅನ್ನ ಎತ್ತುತ್ತೀವಿ. ಅಂದ್ರೆ ಎಲ್ಬೋ ನೋಡಿ ಎರಡೂ ಮೊಣಕ್ಕೆ ಸ್ಟ್ರೈಟ್ ಆಯ್ತು. ಸೊ ಲೋಯರ್ ಬ್ಯಾಕ್ ಅಲ್ಲಿ ಏನು ಚೇಂಜ್ ಆಗ್ಲಿಲ್ಲ, ಅದು ಡೌನೇ ಇರಬೇಕು. ಇದು ಸ್ಲಿಪ್ ಡಿಸ್ಕ್ ಕೂಡ ಬಹಳ ಚೆನ್ನಾಗಿರುವಂತ ಅಭ್ಯಾಸ. ಪೃಷ್ಠ ಹಾಗೆ ಡೌನ್ಗೆ ಪುಷ್ ಮಾಡಿ ನಿಲ್ಲಿಸ್ಕೊಂಡು ಎದೆಯ ಭಾಗ ವಿಶಾಲಗೊಳಿಸ್ಕೊಳ್ತೀವಿ. ಇಲ್ಲಿ ಸ್ವಲ್ಪ ವಿಕಾರ ಅನ್ನಿಸ್ಬಹುದು, ಆದ್ರೂ ಕೂಡ ಅಭ್ಯಾಸ ಲಾಭಕರವಾಗಿರೋದು. ಹಾಗಾಗಿ ಅಭ್ಯಾಸಕ್ಕೆ ಹೆಚ್ಚು ಫೋಕಸ್ ಮಾಡ್ಕೊಂಡು ತಗೊಳ್ತಾ ಬರೋಣ. ಇನ್ಹೇಲ್ ಮಾಡ್ತಾ ನಾನು ಕಣ್ಣುಗಳನ್ನ ಮುಚ್ತೀನಿ. ಎಷ್ಟಾಗುತ್ತೋ ಅಷ್ಟು ಲಾಂಗೆಸ್ಟ್ ಬ್ರೆತ್ ಅನ್ನ ಮೂಗಿನ ಮೂಲಕ ಹೇಳ್ಕೊಳ್ತೀನಿ. ಮತ್ತೆ ಎಕ್ಸೇಲ್ ಮಾಡ್ಬೇಕಾದ್ರೆ ಕಣ್ಣನ್ನ ತೆರಿತೀನಿ. ಶಾಂಭವಿ ಮುದ್ರೆಯನ್ನು ಹಾಕ್ತೀನಿ. ಶಾಂಭವಿ ಮುದ್ರೆ ಅಂದ್ರೆ ಇದು ಮನಸ್ಸಿಗೆ ಹಾಕುವಂತ ಮುದ್ರೆ. ಕಣ್ಣಿನ ಭಾಗವನ್ನ ಒಳಕ್ಗೊಳಿಸೋದು, ಅಂದ್ರೆ ಹುಬ್ಬುಗಳ ಮಧ್ಯ ಭಾಗವನ್ನ ಫೋಕಸ್ ಮಾಡುವಂತದ್ದು ಆಗಿರುತ್ತೆ. ಕಣ್ಣನ್ನ ಶಾಂಭವಿ ಮುದ್ರೆಗೆ ನಿಲ್ಲಿಸ್ಕೊಂಡು ನಾಲಿಗೆ ಪೂರ್ತಿ ಹೊರಕ್ಕಾಕಿ ಗರ್ಜಿಸ್ತೀನಿ. ಸಿಂಹಾಸನ, ಸಿಂಹ ರೋರಿಂಗ್ ಮಾಡುತ್ತೆ, ಗರ್ಜಿಸುತ್ತೆ. ಸೊ ಗರ್ಜಿಸುವ ರೀತಿಯಲ್ಲಿ ಎಕ್ಸೇಲ್ ಮಾಡುವಂತ ಅಭ್ಯಾಸ ಮಾಡ್ತಾ ಬರೋಣ. ಕನಿಷ್ಠ ಒಂದು 5 ಸುತ್ತಾದ್ರೂ ಮಾಡೋಣ. ಇನ್ಹೇಲ್, ರಿಲ್ಯಾಕ್ಸ್. ನಿಧಾನಕ್ಕೆ ಮೆದುವಾಗಿ ವಾಪಸ್ ಹಿಂದಕ್ಕೆ ಶರೀರವನ್ನ ತಗೊಳ್ತೀವಿ ಕೈಗಳ ಸಹಾಯದಿಂದ. ವಾಪಸ್ ಕೂತ್ಕೊಂಡು ಕೈಯ ಸಹಾಯದಿಂದನೇ ಒಂದೊಂದೇ ಕಾಲುಗಳನ್ನ ಪದ್ಮಾಸನ ಸ್ಥಿತಿಯಿಂದ ಬಿಡಿಸ್ತಾ ಬರೋಣ. ಮೆಲ್ಲ ನಿಧಾನಕ್ಕೆ ಕಾಲುಗಳನ್ನ ಚಾಚಿ, ಒತ್ತಡ ಅನಿಸಿರ್ಬಹುದು, ಸ್ವಲ್ಪ ಕಾಲುಗಳನ್ನ ಸಡಲ್ಗೊಳಿಸ್ಕೊಂಡ್ರೆ ಸರಿ ಹೋಗುತ್ತೆ ತಾನಿಂತಾನೆ.
ಸೊ ಈ ರೀತಿಯಲ್ಲಿ ಒಂದು 3-4 ಪ್ರಾಣಿಗಳ ಉಸಿರಾಟವನ್ನ ಮಾಡಿದಾಗ ಸಿಂಪಲ್ ಆಗಿ ಅವರಿಗೆ ಗೊತ್ತಿಲ್ಲದೆ ಫನ್ ಆಗ್ತಾ ಆಟದ ಜೊತೆಗೆ ಅವರು ಪ್ರಾಣಾಯಾಮದ ಅಭ್ಯಾಸವನ್ನ ತಗೊಂಡಾಗ ಆಗುತ್ತೆ. ಸೊ ಈ ಎಪಿಸೋಡ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು. ಯಾಕಂದ್ರೆ ಪ್ರಾಣಾಯಾಮ ಮಾಡಿಸೋದು ಮಕ್ಕಳಿಗೆ ಕಷ್ಟದ ಕೆಲಸ. ಸೊ ಸುಲಭವಾಗಿ ಈ ರೀತಿಯಲ್ಲಿ ಮಾಡ್ಕೋಬಹುದು ಅಂತ ನೀವು ಕೂಡ ಅರ್ಥಕೊಂಡ್ರಿ ಅಂತ ಭಾವಿಸ್ತೀನಿ. ಸೊ ಈ ರೀತಿ ವಿಶೇಷವಾದ ಅಭ್ಯಾಸಗಳನ್ನ ಹೇಗ್ ಮಾಡಬಹುದು, ಮಕ್ಕಳಿಗೆ ಹೇಗ್ ಮಾಡಿಸಬಹುದು ಅನ್ನೋದನ್ನ ಮುಂದಿನ ಎಪಿಸೋಡ್ಗಳಲ್ಲಿ ನೋಡ್ತಾ ಹೋಗ್ತೀರಾ. ಅಲ್ಲಿವರೆಗೆ ನೋಡ್ತಾ ಇರಿ ಆಯುಷ್ ಟಿವಿಯ ಚಾನಲ್ ಅನ್ನ. ಧನ್ಯವಾದಗಳು.